ಆಗಿ ಇವತ್ತು ಕೊಲೆಗಳಿರ್ಬೋದು, ಮಾನವಂತಿಕ ಹಲ್ಲೆಗಳಿರ್ಬೋದು, ಹೆಚ್ಚಿನ ಒಂದು ಹರಾಸ್ಮೆಂಟ್ ಇರೋದು ಅನುಭವಿಸೋದು ಯಾರಪ್ಪ ಅಂತಂದ್ರೆ ಪತ್ರಕರ್ತ. ಅವನ ಕುಟುಂಬಕ್ಕೋಸ್ಕರ ಏನು ಪತ್ರಿಕೆ ಬರೆಯಲ್ಲ, ಸಮಾಜದಲ್ಲಿ ನಡೀತಿರ್ತಂತ ಕನ್ನಡಿ ಏನಿದೆ ಅದನ್ನ ಹೊರಗಡೆ ಹಾಕ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರ ಹೆಂಡತಿ ಮಕ್ಕಳಿಗೆ ಟಾರ್ಚರ್. ಈ ಒಂದು ಇದಕ್ಕೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ನಾವು ಕೇಳದನೆ ಇವತ್ತು ಪತ್ರಕರ್ತರಿಗೆ ರಕ್ಷಣಾ ಕಾಯ್ದೆ ಕೊಡಬೇಕಾಗಿತ್ತು. ಯಾವತ್ತು ಇವತ್ತು ಹಗಲು ರಾತ್ರಿ ನಾವು ಹೋರಾಟ ಮಾಡ್ತಾ ಇದ್ರು ಸರ್ಕಾರಕ್ಕೆ ಇನ್ನು ನಮ್ಮ ಕೂಗು ಕೇಳ್ತಾ ಇಲ್ಲ. ಅದಕ್ಕೆ ನಿನ್ನೆ ನನಗೆ ಒಂದು ಮಾತು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು ಮಂಜುನಾಥ್ ಸರ್ ಅವರು. ಬಂಗ್ಲೇರೆ, ನಾನು ನಿಮ್ಮಿಂದ ಇದ್ದೀನಿ, ಬರೀ ರಾಜ್ಯಕ್ಕೆ ಬೇಡ, ಇಡೀ ದೇಶ ಮಟ್ಟದಲ್ಲಿ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕೊಡಕ್ಕೆ ಒಂದು ರಿಟ್ ಪಿಟಿಷನ್ ಏನಿದೆ, ನಾನು ನಿಮ್ ಜೊತೆ ಕೂಡಿ ಪಿಟಿಷನ್ ಫೈಲ್ ಮಾಡ್ತಾ ಅಂತ ಹೇಳಿದ್ರೆ ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಅಂತೋರ್ ಬೇಕು ಜೀವನದಲ್ಲಿ, 4 ದಿನ ಬದುಕನ. ಅದೇ ರೀತಿಯಾಗಿ ನಮ್ಮ ವಕೀಲ ಪರಿಷತ್ ಅಧ್ಯಕ್ಷ ಸಾಹೇಬರು ಬಂದಿದ್ದಾರೆ. ಅವರಿಗೂ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತಾರೆ. ಇವತ್ತು ನಮ್ಮ ಪತ್ರಕರ್ತರ ಸ್ವಾರ್ಥಕ್ಕೋಸ್ಕರ ಏನೋ ಬೇಡ, ಸಾಮೂಹಿಕ ಇರೋಂಥದಕ್ಕೆ ನಾವು ಕೇಳ್ತಿರೋದು ಎರಡು. ಒಂದು ಬಸ್ ಪಾಸ್ ವೃತ್ತಿ ಧರ್ಮಕ್ಕೋಸ್ಕರ, ಎರಡನೇದು ನಮಗೆ ಹಲ್ಲೆಗಳು ನಮಗೆ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ಲ, ಯಾವುದೇ ಒಂದು ಭದ್ರತೆ ಇಲ್ಲ. ಇವೆರಡಕ್ಕೋಸ್ಕರ ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇವೆರಡಕ್ಕೆ ತಾವೆಲ್ಲ ಧ್ವನಿಯಾಗಿ ಒಂದು ಅವೇರ್ನೆಸ್ ಏನಿದೆ ಮಾಡಿದ್ದೇ ಆಯ್ತಂತಂದ್ರೆ ನಿಜವಾಗಿಯೂ ಆದಷ್ಟು ಶೀಘ್ರ ಇವೆರಡು ನಮಗೆ ಸಿಕ್ಕಿದ್ದೇ ಆಯ್ತಂದ್ರೆ ಇಡೀ ಇವತ್ತು ತಮಗೆಲ್ಲ ಗೊತ್ತಿದೆ, ವಾಚಿಂಗ್ ಡಾಗ್ ಆಫ್ ದಿ ಸೊಸೈಟಿ. ಬೊಗಳ ನಾಯಿಗಳು ಅಂತ ನಮಗೊಂದ್ ಕಡೆ ಅಂತಾರೆ, ಕಾವಲು ನಾಯಿಗಳು ಅಂತ ನಮಗೆ ಅಂತಾರೆ. ನಿಜ,